ನನ್ನ ಹೆಸರು ಪ್ರಸಾದ್ ಡಿ ವಿ, ಮಾಜಿ ಜಿಲ್ಲಾ ಜಾಗೃತಿ ಉಸ್ತುವಾರಿ ಸಂಘದ ಸದಸ್ಯರು, ಚಿಕ್ಕಬಳ್ಳಾಪುರ ಜಿಲ್ಲೆ. ಇಲ್ಲಿ ಕೆಲವು ದಿನಗಳ ಹಿಂದೆ ಒಂದು ಕಾರ್ಯಕ್ರಮ ಮಾಡಿದ್ವಿ. ನಮ್ಮೂರು ಎಸ್ ದೇವಗನಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ವ್ಯಾಪ್ತಿಯಲ್ಲಿ ಸಂಘ ಸಮಸ್ಯೆಗಳಿಂದ ಮಕ್ಕಳಿಗೆ ಮತ್ತು ಸಂಸ್ಕೃತಿ ಮತ್ತು ಇತರೆ ಶೈಕ್ಷಣಿಕ ದೃಷ್ಟಿಯಲ್ಲಿ ಹಲವಾರು ಕಾರ್ಯಕ್ರಮಗಳು ಮಾಡಿದಾಗ ಪಂಚಾಯಿತಿಯಲ್ಲಿ ಸಹಾಯಧನ ಕೊಡೋದಕ್ಕೆ ಪ್ರಾವಿಷನ್ ಇದೆ. ಆದರೆ ಅದನ್ನು ಕೇಳಿದ್ರೆ ಇಲ್ಲಿನ ಪಂಚಾಯಿತಿ ಅಧಿಕಾರಿಗಳಾಗಲಿ ಅಧ್ಯಕ್ಷರು ದಬ್ಬಾಳಿಕೆ ಮಾಡ್ತಾರೆ. ಕೊಡೋಕ್ಕಾಗೋದಿಲ್ಲ, ನೀವು ಚರಂಡಿಗಳ ಸ್ವಚ್ಛತೆ ಬಗ್ಗೆ ಕೇಳ್ತೀರಾ, ಊರಿನ ಬಗ್ಗೆ ಕೇಳ್ತೀರಾ, ನಿಮ್ಗೆ ಯಾಕೆ ಕೊಡಬೇಕು, ನೀವೇನು ಮಾಡ್ತೀರಾ ಮಾಡ್ಕೊ ಹೋಗಿ, ನಾನು ಬಂದು ನೋಡ್ತೀನಿ, ನೀವು ಬನ್ನಿ ನೋಡ್ಕೊಳ್ಳೋಣ ಪಂಚಾಯಿತಿ ಹತ್ರ ಅಂತ ದಬ್ಬಾಳಿಕೆ ಮಾಡಿದ್ದಾರೆ. ಅದೇ ರೀತಿ ಒಂದು ತಿಂಗಳು 2 ತಿಂಗಳಿಂದ ಸುಮಾರು ಒಂದು 5-6 ತಿಂಗಳಿಂದ ಎಲ್ಲ ಕಾಲೋನಿಗಳು ಗಬ್ಬು ನಾರ್ತಾ ಇದೆ. ಇದನ್ನು ಕೇಳಿದ್ರು ನಮ್ಮ ಮೇಲೆ ಗಲಾಟೆಗೆ ಬಂದು ಬೇರೆಯವ್ರ ಎತ್ತು ಕಟ್ಟಿ ದಬ್ಬಾಳಿಕೆ ನಡೆಸ್ತಾರೆ. ಇಲ್ಲಿ ತುಂಬ ಹದಗೆಟ್ಬಿಟ್ಟಿದೆ. ಪಂಚಾಯಿತಿ ಅಧಿಕಾರಿಗಳು ವಾರಕ್ಕೊಮ್ಮೆನೂ ಬರಲ್ಲ, 15 ದಿನ ಆದರೂ ಬರಲ್ಲ. ಈ ಸೊತ್ತಿಗೆ ಹಾಕಿದ್ರೆ ತಿರುಗಿಸಿ ನಮ್ಮನ್ನು ವಾಪಸ್ ಕಳಿಸ್ತಾರೆ. ಯಾವುದೇ ರೀತಿಯಲ್ಲಿ ಸ್ಪಂದಿಸೋದಿಲ್ಲ. ಜನರಿಗೆ ತುಂಬ ಅನಾನುಕೂಲ ಆಗಿದೆ. ಸಂಬಂಧಪಟ್ಟ ಮೇಲಾಧಿಕಾರಿಗಳು ತುರ್ತು ಕ್ರಮ ವಹಿಸಿ ಬೇರೆಯವ್ರನ್ನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನೇಮಕ ಮಾಡಬೇಕೆಂದು ಕೋರುತ್ತೇನೆ. ಡಿ ವಿ ಪ್ರಸಾದ್. ಸರ್, ಇದು ಎಷ್ಟು ದಿನಗಳಿಗೊಮ್ಮೆ ಚರಂಡಿ ಕ್ಲೀನ್? 6 ತಿಂಗಳ ಮೇಲೆ ಆಗಿದೆ ಸರ್. ಮತ್ತೆ ಕೇಳಿದ್ರೆ ಏನು ಹೇಳ್ತಾರೆ? ಮಾಡೋಣ, ದುಡ್ಡಿಲ್ಲ, ನಮಗೆ ದುಡ್ಡಿಲ್ಲ, ಚರಂಡಿ ಕ್ಲೀನ್ ಮಾಡೋಕ್ಕೆ ಎಲ್ಲಿದೆ ದುಡ್ಡು ಅಂತಾರೆ. ಅಲ್ಲ, ಮುಖ್ಯವಾಗಿ ಈ ಒಂದು ಚರಂಡಿ ಅವ್ಯವಸ್ಥೆ ಬಗ್ಗೆ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಿದೆಯಾ ಇಲ್ವಾ? ಜಾಸ್ತಿ ಬೀಳ್ತಾ ಇದೆ. ಮತ್ತೆ ಜನರು ಎಚ್ಚೆತ್ಕೊಳ್ತಾ ಇಲ್ವಾ? ಜನರು ಕೇಳೋಕ್ಕಾದ್ರೆ ಮರೆಮಾಸ್ಬಿಟ್ಟು ಅವ್ರನ್ನ ಹಂಗೆ ಹಿಂಗೆ ಅಂತ ಮನೆ ಹಾಕ್ತೀವಿ, ನಿಮ್ಮ ಸೈಟ್ ಹಾಕ್ತೀವಿ, ಲೋನ್ ಕೊಡ್ತೀವಿ ಅಂತ ವಾಪಸ್ ಕಳಿಸ್ಬಿಡ್ತಾರೆ, ಅವ್ರನ್ನ ಒಳಗಡೆ ಹಾಕ್ಕೊಂಡ್ಬಿಟ್ಟು. ಸರ್, ಈ ಥರ ಒಂದು ಏನು ಮುಗ್ಧ ದಲಿತರ ಒಂದು ಕಾಲೋನಿಗೆ ಈ ರೀತಿ ಆದರೆ ಇನ್ನು ಅವ್ರು ಇನ್ನೇನು ಕೆಲಸ ಮಾಡ್ತಾರೆ? ಏನು ಕೆಲಸ ಮಾಡಲ್ಲ, ಬಂದು ಸೈನ್ ಹಾಕ್ಕೊಂಡು ದುಡ್ಡು ತಗೊಂಡು ಹೋಗೋದು. ಅದು ಸುಳ್ಳು ಬಿಲ್లుಗಳು ಸಬ್ಮಿಷನ್ ಮಾಡಿ ಇನ್ನೇನೂ ಇಲ್ಲ. ದುಡ್ಡು ಕೋಟ್ಯಾಂತರ ರೂಪಾಯಿ ಬಂದ್ರೂ ಖರ್ಚು ಮಾತ್ರ ನಯಾ ಪೈಸೆ ಆಗ್ತಾಯಿಲ್ಲ, ಜನರಿಗೆ ಅನುಕೂಲನೇ ಆಗ್ತಾಯಿಲ್ಲ. ಇದ್ರ ಬಗ್ಗೆ ನೀವು ಏನು ಖಂಡನೆ ಮಾಡೋಕ್ಕೆ ಇಷ್ಟಪಡ್ತೀರಾ? ನಾವು ಇಂಥವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಬೇಕು ಅಂತ. ಸರ್, ಇಲ್ಲಿ ಕೇಳ್ಪಟ್ವಿ, ಇಲ್ಲಿ ಏನು ZP ಮೆಂಬರ್ ಇದ್ದಾರೆ, ಅವ್ರ ಊರಾದ್ರೂ ಇಲ್ಲಿ ಯಾವುದೇ ರೀತಿಯ ಕ್ರಮ ವಹಿಸೋದಿಲ್ಲ. ಯಾರಾದರೆ ನಮಗೇನು ನಮಗೆ ನಾವು ಫುಲ್ ಸ್ಟ್ರಿಕ್ಟ್ ಅಂತ ಆಫೀಸರ್ ಹೋಗ್ತಾರೆ. ಯಾವುದೋ ಒಂದು ಸಭೆ ಮಾಡಿದಾಗ ಬಂದು ಮಾಡಿಕೊಂಡು ಫೋಟೋ ತೆಗೆದುಕೊಂಡು ಹೋಗ್ತಾರೆ ಅಷ್ಟೇ. ఎత్తలది ఏమంటారా?